ಅಮ್ಮ ಆರಾಮದಿಯಮ್ಮ? ಆರಾಮಿದೀನಿ ನೋಡಪ್ಪ. ನನ್ಗೆ ದುಃಖ ಆಗುತ್ತೆ ನೀರಾಯ್ತು ಅಂದಿದ್ದಕ್ಕೆ. ಇಲ್ಲಪ್ಪ, ನಾನು ಏನ್ ಗೊತ್ತಾ, ರೈತರಿಗೆ ಆಗುತ್ತಾ ಇಲ್ವಾ ಸಾರ್ಗ ಒಂದ್ ವರ್ಷದಿಂದ ಕಾಯ್ಕೊಂಡಿದ್ರು, ಆಗುತ್ತಾ ಇಲ್ಲ ಅಂತ ನಾನು ಬೆಳಿಗ್ಗೆಯಿಂದ ಅದೇ ಚಿಂತೆ ಮಾಡಿದೀನಿ ಇವತ್ತು. ಇಲ್ಲಮ್ಮ, ನೀ ಇಲ್ಲಿದ್ದಪ್ಪ ಅಂದಿದ್ರೆ ನಿಜವಾಗ್ಲು ನಿನ್ನ ಕಾಲು ಪೂಜೆ ಮಾಡ್ಕೊಂಡು ನೀರೊಳಗೆಲ್ಲ ಜಳಕ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದಿಲ್ಲ ಇವಾಗ. ಇಲ್ಲಪ್ಪ, ಎಲ್ಲೇ ಇರ್ಲಿ ಚೆನ್ನಾಗಿ ನಿಮ್ಗೂ ಒಳ್ಳೇದಾದ್ರೆ ಸಾಕು, ಅಷ್ಟೇ ಸಾಕು ನನಗೆ. ಒಂದ್ ವರ್ಷದಿಂದ ಕಾಯ್ಕೊಂಡಿದ್ರು ಸಾರು, ಅವ್ರು ಆದ್ರೆ ಸಾಕು ಅಂತಾನೆ ನಾನು ಬೇಡ್ಕೊಂತ ಇದ್ದೆ ಇವತ್ತು. ನೀನು ಬೋರಿ ಪೂಜೆಗೆ ಬರೋಕಮ್ಮ, ಮಾಡ್ಕೊಡ್ತೀನಿ ಹೇಳಪ್ಪ. ಆಯಮ್ಮ, ನಿಮ್ಮಿಂದ ಒಂದು ಸುತ್ತ ಅನ್ನ ಉಣ್ಣಕತ್ತೀನಿ ನಾನು ಬರುವ ಅಣ್ಣ. ಒಂದು 100 ಕಿಲೋಮೀಟರ್ ದೂರ ಇದ್ರು ಬರ್ತಿದ್ದೆ ನಾನು. 100 ಕಿಲೋಮೀಟರ್ ದೂರ ಇದ್ರು, ಭಾಳ ದೂರ ಇದೆ ನಾನು. ಈ ಕಡೆ ಬಳ್ಳಾರಿ ಬಂದ್ಬಿಟ್ಟಿದ್ದೀನಿ ಅವಾಗ. ಹೌದೇನಣ್ಣ? ಆಯ್ತು, ಓಕೆ ಅಣ್ಣ, ನಾನು ಈ ನಂಬರ್ಗೆ ವಿಡಿಯೋ ಹಾಕ್ತೀನಿ ಅಣ್ಣ. ಹಾಕಪ್ಪ, ಆಯ್ತು, ಚೆನ್ನಾಗಿರ್ರಿ. ಒಟ್ಟು ಫೇಲ್ ಮಾಡ್ಕೋಬೇಡ್ರಿ, ಅದೇ ನನಗೆ ಬೇಕಾಗಿದೆ. ಅಮ್ಮ ಎಷ್ಟು ಹೇಳೈತೆ ಅಷ್ಟು ಹೊಡಿಬೇಕು, ಫೇಲ್ ಮಾಡ್ಕೋಬೇಡ್ರಿ ಅಂತಾನೆ ನಾನು ರೈತರಿಗೆ ಹೇಳೋದು, ಇದೊಂದೇ ಹೇಳೋದು. ಯಾಕಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಅರ್ಧ ಬಿರ್ಧ ಹೊಡೆದ್ಬಿಟ್ಟು ಕಿತ್ತು ಬಿಡ್ತಾರೆ ಜನ. ಅಕ್ಕಪಕ್ಕ ಬಂದಿರೋ ಊರ್ ಜನ ಬಂದಿರ್ತಾರಲ್ಲ, ಧೂಳು ಹೊಡಿತಾ ಇದ್ದೆ ಕಿತ್ತು ಬಿಡ್ರಿ ಅಂತಾರೆ.